ವೆಲ್ಕಮ್ ಟು ಮೈ ಚಾನಲ್ ಪೆಟ್ರೋಹಾಲಿಕ್ ಡೆವಿಲ್. ಸೊ ಇವತ್ತು ನನ್ನ ಫುಲ್ ವ್ಲಾಗ್ನ 2ನೇ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಬಂದು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಹೋದ ಸಲ ಏನು ಫುಲ್ಫಿಲ್ ಆಗಿರಲಿಲ್ಲ ನನಗೆ ಶಿವಾಜಿನಗರಲ್ಲಿ ಬಿರಿಯಾನಿ. ನಾನು ಅದನ್ನು ಮತ್ತೆ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಶಿವಾಜಿನಗರಲ್ಲ ಇನ್ನೊಂದು ಬಿರಿಯಾನಿ ಸ್ಟಾಲ್ ಹುಡುಕಿದ್ದೀನಿ. ದಟ್ಟು ಮಟನ್ ಬಿರಿಯಾನಿ ಸ್ಟಾಲೇ ಹುಡುಕಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರೋವಂಥ ಒಂದು ಹೋಟೆಲ್ ಹುಡುಕಿದ್ದೀನಿ. ಅದು ನಿಮಗೆ ಹೋಟೆಲ್ಲು ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ ಆ ಥರ ಹೋಟೆಲ್ಲು. ಯಾಕಂದರೆ ಅದು ಬರೀ ಹೋಟ್ಲಲ್ಲ, ಹೋಟ್ಲು ಜೊತೆಗೆ ಇನ್ನೊಂದು ಕೂಡ ಅಟ್ಯಾಚ್ ಆಗಿದೆ ಹೋಟ್ಲಲ್ಲಿ. ಏನು ಅಂತ ಅಂದರೆ ನೋಡಿ ತೋರಿಸ್ತೀನಿ. ಇದೇ ಡೈನಿಂಗ್ ಹಾಲು. ಇಲ್ಲಿ ರೈಟ್ ಸೈಡಲ್ಲಿ ಒಂದು 2-3 ಟೇಬಲ್, ಲೆಫ್ಟ್ ಸೈಡಲ್ಲಿ ಒಂದು 2-3 ಟೇಬಲ್. ಜನ ನೋಡ್ತಿದ್ದೀರಲ್ಲ ನೀವೇ ಎಷ್ಟು ಕ್ಯೂ ನಿಂತಿದ್ದಾರೆ ಅಂತ. ಫ್ರೈಡೇಸ್ ಮಾತ್ರ ಈ ಥರ ಜನ ಯಾವಾಗಲೂ ಇದ್ದೇ ಇರ್ತಾರೆ, ಮಿಸ್ಸೇ ಇಲ್ಲ ಕಂಪಲ್ಸರಿ. ಸೊ ನೀವು ನೋಡ್ತಾ ಇರ್ಬೋದು ಏನಕ್ಕೆ ತುಂಬ ಡಿಫ್ರೆಂಟ್ ಈ ಹೋಟೆಲ್ ಅಂತ ಅಂದರೆ, ಗರಡಿ ಮನೆಯೂ ಜೊತೆಗೆ ಅಟ್ಯಾಚ್ಡ್ ಆಗಿದೆ ಹೋಟೆಲಲ್ಲಿ. ಸೊ ಇದು ಫಸ್ಟ್ ಗರಡಿ ಮನೆ ಆಗಿತ್ತು, ಅದಾದಮೇಲೆ ಇದು ಹೋಟೆಲ್ ಆಗಿರೋದು. ಸೊ ಇದಕ್ಕೇ ತುಂಬಾ ಡಿಫ್ರೆಂಟ್ ಈ ಹೋಟೆಲು. ಫ್ರೆಶ್ ಆಗಿದೆ ಗರಡಿ ಮನೆ. ಇನ್ನೂ ಅಭ್ಯಾಸ ಮಾಡ್ತಾರೆ ಅಂತ ಕಾಣುತ್ತೆ ಅಲ್ಲಿ, ಅದಕ್ಕೆ ಹಂಗೆ ಇದೆ. ಇನ್ನು ಆ ಹೋಟೆಲ್ ಹೆಸರು ಕಾಲೇಬೈಸ್ ಪಹಲ್ವಾನ್ ಗರ್ ಅಂತ. ಸೊ ಕಾಲೇಬೈ ಅಂತ ಇದ್ರು ಅಂತ ಕಾಣುತ್ತೆ. ಸೊ ನನಗೆ ಇದ್ರದ್ದು ಹಿಸ್ಟ್ರಿ ಎಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನೀವು ಗೂಗಲಲ್ಲಿ ತೆಗೆದ್ರೆ ಸಿಕ್ಬಿಡುತ್ತೆ ಹಿಸ್ಟ್ರಿ ಎಲ್ಲ. ಇದನ್ನು ನಾನೇನು ಸ್ಪೆಷಲಾಗಿ ಹೇಳಬೇಕು ಅಂತ ಏನಿಲ್ಲ. ಸೊ ನಿಮಗೆ ಇವತ್ತೇನು ಸ್ಪೆಷಲಾಗಿ ಹೇಳ್ತೀನಿ ಅಂದರೆ, ಬಿರಿಯಾನಿ ಹೆಂಗಿತ್ತು ಅಂತ ಸ್ಪೆಷಲಾಗಿ ಹೇಳ್ತೀನಿ ನಾನು. ನಿಮಗೆ ಗೊತ್ತಲ್ಲ ನಾನು ತಿನ್ನೋ ಸ್ಟೈಲು. ಸೊ ಬನ್ನಿ ತಿಂದ್ಬಿಟ್ಟು ಬಿರಿಯಾನಿ ಹೆಂಗಿತ್ತು ನೋಡೋಣ ಮನೆಗೆ ಹಾಕೊಂಡೋಗಿ. ಸೊ ಇವತ್ತಿನ ಸ್ಪೆಷಾಲಿಟಿ ಇನ್ನೂ ಒಂದಿದೆ. ಏನು ಅಂತ ಅಂದರೆ AR ಸ್ವೀಟ್ಸ್ ಅಂತ. ಇದು ಬಂದು 100 ವರ್ಷ ಹಳೆ ಬೇಕ್ರಿ. ಇಲ್ಲಿ ಜಾಸ್ತಿ ಸ್ವೀಟ್ಸ್ ಏನು ಮಾಡೋವು ಕೂಡ ತುಂಬ ಸ್ಪೆಷಲ್ ಸ್ವೀಟ್ಸು. ಅದರಲ್ಲಿ ಒಂದು ಸ್ವೀಟು ತುಂಬಾ ಸ್ಪೆಷಲ್ಲು. ಯಾಕಂದರೆ ಅದನ್ನು ಮನೆಗೆಲ್ಲ ನಾವು ಗಾಡಿಗೆಲ್ಲ ಹೊಡಿದೀವಲ್ಲ ಕುಂಬಳಕಾಯಿ, ಆ ಕುಂಬಳಕಾಯಿ ಪಂಪ್ಕಿನಲ್ಲಿ ಮಾಡ್ತಾರೆ ಸ್ವೀಟು. ಸೊ ಹಂಗಾಗಿ ಅದೊಂದು ಸ್ಪೆಷಲ್ಲು. ಅದನ್ನು ಆ ಕಾಲದಿಂದನೂ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಆ ಸ್ವೀಟ್ನ ಬನ್ನಿ ಇವತ್ತು ಟೇಸ್ಟ್ ಮಾಡೋಣ, ಹೆಂಗಿರುತ್ತೆ ನೋಡೋಣ. ಬನ್ನಿ ಹೋಗೋಣ ಜೊತೆಗೆ. ಯಾವುದೋ ಹಳೇ ಕಾಲದ ರೋಡಿಗೆ ಬಂದಂಗೆ ಆಗ್ತಾಯಿದೆ ನನಗಂತೂ. ಹಳೇ ಕಾಲದ ಮನೆಗಳಿದ್ದಾವೆ. ಇನ್ನು ಅಣ್ಣ ಅಕ್ಕ ಅಂತಿದ್ದವರೆಲ್ಲ ಬ್ರಾಡ್ ಯೋಡ್ ಅನ್ನಂಗಾದ್ರೂ ಶಿವಾಜಿನಗರ ನೋಡಿ ಹಂಗೆ ಇದೆ. ವಾವ್, ಏನು ಸೆಕೆ ಗುರು, ಯಪ್ಪ ಭಾಳ ಸೆಕೆ ಇದೆ. ಈ ಬಿಸಿಲಿನ ಬೇಗೆ ಸುಡಲು ಇನ್ನೆಲ್ಲಿ ನನಗೆ ಉಳಿಗಾಲ. ರೋಡ್ ಮಾತ್ರ ತುಂಬ ದೊಡ್ಡದಾಗಿದೆ. ಏನಂತೀರ ಜನರೇ? ಇಲ್ಲಿಂದ ನಾನು ಹೋಟ್ಲಿಗೆ ಹೋಗೋದೇ 20 ನಿಮಿಷ ಆಗ್ಬಿಡುತ್ತೇನಪ್ಪ ಟ್ರಾಫಿಕ್ ನೋಡ್ತಾ ಇದ್ರೆ. ಬಾ ಯಾವ್ದು ಗುರು ಇದು? ಮೈನ್ ರೋಡಲ್ಲೇ ಟ್ರಾಫಿಕ್ ಇರಲಿಲ್ಲ, ಎಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ. ಸೈಕ್. VKO ಗೌರ್ನಮೆಂಟ್ ಸ್ಕೂಲ್ ಹೆಂಗಿದೆ? ಗೌರ್ನಮೆಂಟ್ದು ಸೂಪರ್ ಅಲ್ಲ? ಸೊ ಸ್ನೇಹಿತರೆ, ಇದೆ ನೋಡಿ ಹೋಟ್ಲು, ತೋರಿಸ್ತೀನಿ ನಿಮಗೆ. ಬಾಗೇಪಲ್ಲಿ ದಿಲ್ಶೇರ್ದಲ್ಲಿ ಶಿವಾಜಿನಗರ್ ಗರಡಿ ಉಸ್ತಾದ್ ಪೈಲ್ವಾನ್ ಕಾಲೇಬಾಯ್. ಕ್ರೇಜಿಯಾಗಿದೆ. ಸಿನ್ಸ್ 1936. ಮಾರ್ನಿಂಗ್ 5 to 11, ಈವ್ನಿಂಗ್ 4:30 to 8. ಒಳಗಡೆ ಫುಲ್ಲಾಗಿದೆ. ಒಂದ್ಸಲ ನೋಡ್ಕೊಂಬಂದ್ಬಿಡೋಣ ಹಂಗೂ ಹೋಗಿ. ಬಾಬಾ ಫುಲ್ಲು ಜಾಗನೇ ಇಲ್ಲ. ಅಣ್ಣ ನೀವು ವೆಯ್ಟಿಂಗಾ? ಇಷ್ಟನೇ ಸಿಟ್ಟಿಂಗ್ ಇರೋದು? ಪಾರ್ಸಲ್ ತಗೊಂಡು ಹೋಗ್ಬಿಡೋಣ ಬನ್ನಿ. ಫುಲ್ಲು ರಶ್ ಇದೆ, ನೋಡ್ತಾ ಇದ್ದೀರಲ್ಲ, ಕ್ರೇಜಿ ರಶ್. ಹಾಂ ನೋಡ್ತಾ ಇದ್ರೆ ಹೊಟ್ಟೆ ಹಸಿತಾ ಇದೆ. ಪೆಟ್ರೋಹಾಲಿಕ್ ಡೆವಿಲ್. ಥ್ಯಾಂಕ್ ಯು. ನನಗೆ ಇನ್ನೊಂದು ಹೆಸರಿದೆ. ಸೊ ನೋಡಿದ್ರಲ್ಲ, ರಶ್ ತಡಿಯೋಕ್ಕಾಗ್ದಲೆ ಪಾರ್ಸಲ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ತೊಗೊಂಡೋಗಿ ಮನೇಲಿ ತಿಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತ. ಸೊ ವೆಯ್ಟ್ ಆ್ಯಂಡ್ ವಾಚ್.
ವೀಲರ್ಸ್ ರಸ್ತೆ, ವೀಲರ್ ರೋಡ್ ಎಲ್ಲ ವೀಲಿ ಹೊಡ್ಕೊಂಡು ಹೋಗೋದು ಅನ್ಸುತ್ತೆ ಇಲ್ಲಿಂದ. ಹಂಗಾದ್ರೆ ಎಲ್ಲ ಕರೆಕ್ಟಾಗಿ ಹೋಯ್ತವ್ರೆ, ಯಾರು ವೀಲಿನೇ ಹೊಡಿತಾ ಇಲ್ಲ. ಓಹೋ, ರೋಡ್ ಹೆಸರು ಅಷ್ಟೇ ವೀಲರ್ ರೋಡ್ ಅಂತ. ಸರಿ ಸರಿ, ಎಲ್ಲ ಸ್ವೀಟು ಇಲ್ಲೇ ಇದೆ. ಸೊ ಇದು 100 ವರ್ಷ ಹಳೇದು ಬೇಸಿಕಲಿ. ಸೊ ಟ್ರೈ ಮಾಡೋಣ ಬನ್ನಿ. ದಮ್ ರೂಟ್ ಅಂತ ಒಂದು ಡಿಶ್ ಇದೆ ಫೇಮಸ್ಸು, ಅದನ್ನು ತಗೊಳ್ಳೋಣ. ಇದು ಎಲ್ಲೂ ಸಿಗೋಲ್ಲ ಆ್ಯಕ್ಚುಲಿ, ದಮ್ ರೂಟು ಇದೊಂದೇ ಕಡೆ ಸಿಗೋದು. AR ಸ್ವೀಟ್ಸ್ ಆ್ಯಂಡ್ ಕೇಟ್ರಿಂಗ್ ಕೂಡ ಮಾಡ್ತಾರೆ ಇವರು. ಎಗ್ ಸ್ವೀಟ್, ಅಲ್ಫತೋನ್, ಬ್ರೆಡ್ ಸ್ವೀಟ್, ಪೈನಾಪಲ್ ಹಲ್ವಾ, ಜಾಮೂನ್ ಹಲ್ವಾ, ಪೂರಿ, ಕೋಕೋನಟ್ ಪೂರಿ, ಮಲೈದಾ, ಸ್ಮಾಲ್ ಮಟನ್ ಸಮೋಸ. ಓಕೆ, ಕ್ರೇಜಿ. ಸೊ ಇದು ಬಂದು 100 ಇಯರ್ಸಿಂದ ಇದೆ ಶಾಪು. ದಟ್ಸ್ ವೈ ಶಿವಾಜಿನಗರ್ ಈಸ್ ಲೈಕ್ ಫೇಮಸ್. ಅವಾಗಿನ ಕಾಲದಿಂದ ಮೇಂಟೈನ್ ಮಾಡ್ಕೊಂಬಂದಿರ್ತಾರೆ, ಅದೇ ಖುಷಿ. ಸೈಂಟ್ ಜಾನ್ಸ್ ಚರ್ಚ್. ಸೊ ಇದು ನೋಡಿ, ಥಾಮ್ಸ್ ಬೇಕ್ರಿ ಆ್ಯಂಡ್ ಸೂಪರ್ ಮಾರ್ಕೆಟ್ ಅಂತ ವಿರಾಟ್ ಕೊಹ್ಲಿ ಅವ್ರ ಫೇವ್ರೇಟ್ ಬೇಕ್ರಿ ಅಂತ ಇದು. Tom's Bakery? Wow! Tom's Bakery is stock market gone up through the roof. ಪಾರ್ಸಲ್ ಬಂದಿದೆ, ಅನ್ಬಾಕ್ಸ್ ಮಾಡ್ಬಿಡೋಣ ಬನ್ನಿ. ಸೊ ಪ್ಯಾಕೇಜಿಂಗ್ ನೋಡಿ ಈ ಥರ ಇದೆ, ಸಿಂಪಲ್ ಆ್ಯಂಡ್ ಕ್ಲೀನ್. उसके बाद उसका शेरवा, ಇದು ತರಕಾರಿಯಲ್ಲಿ ಮಾಡಿದ್ದಾರೆ ಆ್ಯಕ್ಚುಲಿ. ಸೈಡಿಗೆ ಇಡೋಣ. ಇದಾದಮೇಲೆ ಚಾಪ್ಸ್. ಇದು ನಾವು 2 ಪೀಸಸ್ ಬರುತ್ತೆ, 1 ಪೀಸಸ್ ಮಾತ್ರ ಇಲ್ಲಿದೆ, ಇನ್ನೊಂದು ಪೀಸ್ ಖಾಲಿ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಇದನ್ನ ಓಪನ್ ಮಾಡಿಬಿಟ್ಟು ಬರ್ತೀನಿ ಟಕ್ ಅಂತ. ಬಾಬಾ ಹೆಂಗಿದೆ ಕ್ವಾಂಟಿಟಿ, ಯಾಕಂದ್ರೆ ನನ್ನ ಕೈಯೇ ಮುಚ್ಚೋಗುತ್ತೆ ನೋಡಿ, ಅಷ್ಟಿದೆ. ಇನ್ನೂ ಬಿಸಿ ಹಂಗೆ ಇದೆ. 250 ರುಪೀಸ್ ಒಂದು ಬಿರಿಯಾನಿಗೆ, ಮಟನ್ ಬಿರಿಯಾನಿ. ಸೊ ಪೀಸ್ ಅಷ್ಟಿದೆ ನೋಡೋಣ ಬನ್ನಿ. ಒಂದು ಬಾಬಾ ಒಳ್ಳೆ ಪೀಸ್ ಇದೆ ಗುರು. 2 ಬಾಬಾ ಸೈಜ್ ನೋಡು ಗುರು. ಓಕೆ, ಐ ಥಿಂಕ್ 2 ಪೀಸು. ಓಕೆ, 2 ಪೀಸ್. ಮತ್ತೆ ಡಿಸಪಾಯಿಂಟ್ಮೆಂಟ್. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಇರಲಿ, ಯಾಕಂದರೆ ಪೀಸ್ ದೊಡ್ಡದಾಗೆ ಇದೆ. ಇದಂತೂ ತುಂಬ ದೊಡ್ಡದಾಗಿದೆ, ಕೈಗೆ ನೋಡಿ ಇಷ್ಟು ದಪ್ಪ ಇದೆ. ಓಕೆ, ರೈಸ್ ಟ್ರೈ ಮಾಡೋಣ ಫಸ್ಟು. ಬಾ ಸೂಪರ್ ಆಗಿದೆ. ಮೈಲ್ಡಾಗಿ ಏನು ಆ್ಯಡೆಡ್ ಫ್ಲೇವರ್ ಇಲ್ದಲೆ ಫುಲ್ಲು ಒಂಥರ ತಿಂದ್ರೇ ಒಂಥರ ಹೋಮ್ ಮೇಡ್ ಬಿರಿಯಾನಿ ವೈಟ್ ಬರ್ತಾಯಿದೆ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ರೈಸ್ದು ಚೆನ್ನಾಗಿ ಇಟ್ಕೊಂಡಿದೆ ಎಲ್ಲ. ಕೈಯಲ್ಲಿ ನೋಡಿ ಆಲ್ರೆಡಿ ಮಟನ್ದು ಆಯಿಲ್ ಇರುತ್ತಲ್ಲ, ಕ್ಲೀನ ಕೈಗೆ ಬಂದ್ಬಿಟ್ಟಿದೆ. ರೈಸ್ನ ಇನ್ನೊಂದು ತಿನ್ನೋಣ ಆಗ್ತಾಯಿಲ್ಲ. ಬಾ ಈ ಅಂಬೂರ್ ಬಿರಿಯಾನಿ ಅಂತ ಇರುತ್ತಲ್ಲ ಟಿಪಿಕಲ್ಲು, ಸ್ವಲ್ಪ ಸಿಮಿಲಾರಿಟೀಸ್ ಇದೆ. ಬಟ್ ಇದು ಒಂದು ಲೆವೆಲ್ ಅಪ್ಪಲ್ಲಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪೀಸ್ ನೋಡಿ ಹಂಗಂಗೆ ಬರ್ತಾಯಿದೆ ಗುರು ಪೀಸ್ ಅಂತೂ. ಅಬ್ಬಾ ಫುಲ್ಲು ಕುಕ್ ಆಗಿಬಿಟ್ಟಿದೆ ಸ್ಮೂತಾಗಿ. ಎಲ್ಲೂ ಏನೂ ಇಲ್ಲ, ರಬ್ಬರಿಶ್ ಫೀಲ್ ಆಗಲಿ ಏನಂತಾಗಲಿ ಇನ್ನೊಂದಾಗಲಿ. ಈ ಜೊತೆ ಟ್ರೈ ಮಾಡೋಣ. ಲೆಟ್ಸ್ ಗೋ. ಪೀಸದೆ ಒಂದು ಅಲ್ಟಿಮೇಟ್ ಆಗಿದೆ. ಅಲ್ಟಿಮೇಟಾಗಿ ಗ್ಲಾಸಿಯಸ್ಸು ಪರ್ಫೆಕ್ಟು. ಕರ್ಗೆ ಹೋಯ್ತು ಬಾಯಲ್ಲಿ ಪೀಸನ್ನು, ಉಳ್ಕೊಳ್ಳೇ ಇಲ್ಲ ಏನು. ಎಷ್ಟು ಚೆನ್ನಾಗಿತ್ತು ಅಂತ. ಒಳ್ಳೆ ಬಿರಿಯಾನಿ, ಒಳ್ಳೆ ಮಜಾ ಬಂತು ಆ್ಯಕ್ಚುಲಿ. ಬಿರಿಯಾನಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ.
ಯಾರು ಬೇಕಾದರೂ ಹೋಗಿ ಟ್ರೈ ಮಾಡಿ. ಫ್ರೈಡ್ ರೈಸ್ ಅಂತೂ ಕಂಪಲ್ಸರಿ ಮಟನ್ ಬಿರಿಯಾನಿ ಒಂದೇ ಸಿಗೋದು, ಚಿಕನ್ ಬಿರಿಯಾನಿ ಸಿಗೋಲ್ಲ. ಯಾಕಂದರೆ ಫ್ರೈಡ್ ರೈಸ್ ಸಮಥಿಂಗ್ ಲೈಕ್ ಅವರಿಗೆ ಫೇಮಸ್ ಅನ್ನೋ ಥರ ಅವ್ರದ್ದು ಫ್ರೈಡ್ ರೈಸು ತುಂಬ ಜನ ಇರುತ್ತೆ, ತುಂಬ ರಶ್ ಇರ್ತಾರೆ. ನೋಡಿದ್ರಲ್ಲ ನಾವು ಹೋಗಿದ್ದೆ ಫ್ರೈಡೇ ಇವತ್ತು. ಸೊ ಹಂಗಾಗಿ ನಮಗೆ ಟೇಬಲೂ ಸಿಕ್ಕಲಿಲ್ಲ. ಆಚೆ ಹೋಗಿ ಒಳಗೆ ಬಂದು ಆಟ ಆಡಿ ಕೊನೆಗೆ ಸಿಕ್ಕಿದ್ದು. ಸೊ ಇಟ್ ವಾಸ್ ಟೋಟಲಿ ವರ್ತ್ ಇಟ್. 250 ರೂಪೀಸಿಗೆ ಮಟನ್ ಬಿರಿಯಾನಿ ವಲ್ಲ ಹಬೀಬಿ ಸೂಪರ್ ಆಗಿತ್ತು. ಸೊ ಇದಾದಮೇಲೆ ಡೆಸರ್ಟ್ ಇದೆ, ಡೆಸರ್ಟ್ ಟ್ರೈ ಮಾಡೋಣ. ಅದಕ್ಕೆ ಮುಂಚೆ ಇನ್ನೊಂದು ತಿನ್ಬಿಡೋಣ. ಬೋನ್ ಪೀಸ್ ನೋಡಿ, ಬೋನ್ ಪೀಸ್ ಮಸಾಲಿದು ಕರ್ಗೋಗ್ತಾ ಇದೆ ಹಂಗೆ ಅಲ್ಲ. ಸೂಪರ್ ಬೈಟ್ ಹಾಕ್ಬಿಡೋಣ. ಪ್ಯಾಕ್ ಮಾಡಿ 1/2 ಅವರ್ ಆಗಿದೆ, ಇನ್ನೂ ಹಂಗೆ ಇದೆ, ಬೊಂಬಾಟಾಗಿದೆ, ಏನೂ ಗಟ್ಟಿಯಾಗಿಲ್ಲ. ಅದಕ್ಕೆ ಹೇಳೋದು ಚೆನ್ನಾಗಿರೋ ಬಿರಿಯಾನಿ ಯಾವತ್ತಿದ್ರು ಚೆನ್ನಾಗೇ ಇರುತ್ತೆ. ಸೂಪರ್ ಆಗಿದೆ ಮಾತ್ರ. ಬಿರಿಯಾನಿ ತಿಂತಾನೇ ಇರಬೇಕು ಅನ್ಸುತ್ತೆ. ಸೊ ದೀಸ್ 3 ಆರ್ ಪ್ರಿಟಿ ಮಚ್ ಫೇಮಸ್. ಅವಾಗಿಂದನೂ ಮಾಡ್ತಾ ಇದ್ದಾರಂತೆ ಈ 3 ಡಿಶ್ನ ಮಾತ್ರ. ಸೊ ಟ್ರೈ ಮಾಡೋಣ ಬನ್ನಿ. ಸೊ ಇದು ಬಂದು ಪಂಪ್ಕಿನಲ್ಲಿ ಮಾಡೋದು, ದಮ್ ರೂಟ್ ಅಂತ ಇದ್ರ ಹೆಸರು. ಇದು ಬಂದು ಪಾಲ್ಕೋವಾ ಅಂತ, ಕಂಪ್ಲೀಟ್ ಕೋವಾ ಇರುತ್ತೆ. ಸೊ ಇದು ಬಂದು ಪುಡಿಂಗ್. ಸೊ 3ರಲ್ಲಿ ಯಾವ್ದು ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂದರೆ ಅವಲಕ್ಕಿ ಪಲ್ಲಕ್ಕಿ ಅನ್ಸಿನ ಮೆನೆ ಡಾಮ್ ಡೋಮ್ ಡುಸ್ ಪುಸ್ ಕೊಯ್ ಕೊಟಾರ್ ಮತ್ತು ಇಂದನೇ ಸ್ಟಾರ್ಟ್ ಮಾಡೋಣ. ಬಾಯಲ್ಲಿ ನೀರು ಬರ್ತಾ ಇದೆ ಆ್ಯಕ್ಚುಲಿ ನಂಗಾಗಲೇ. ಪಾಪ ಹೆಂಗಿದೆ? ಎಸ್, ಓಕೆ, ಲೆಟ್ಸ್ ಟ್ರೈ. ಸೂಪರ್ ಆಗಿದೆ, ಸ್ವೀಟಾಗಿ ಸಖತ್ತಾಗಿದೆ, ಮೈಲ್ಡಾಗಿ ಚೆನ್ನಾಗಿದೆ ಆ್ಯಕ್ಚುಲಿ. ಬನ್ನಿ ನೆಕ್ಸ್ಟ್ ವೀಡಿಯೋಗೆ ಹೋಗೋಣ. ಸೊ ಇದಾಯಿತು. ನೆಕ್ಸ್ಟ್ ಇವೆರಡರಲ್ಲಿ ಯಾವ ಟ್ರೈ ಮಾಡೋಣ ಫ್ರೆಂಡ್ಸ್? ಫಸ್ಟು ಕಮೆಂಟ್ ಮಾಡಿ ಯಾವ್ದು ಮಾಡೋದು. ಓಕೆ, ಲೆಟ್ಸ್ ಗೋ ಫಾರ್ ಪಂಪ್ಕಿನ್ ದಮ್ ರೂಟ್. ಸೌಂಡ್ ಕೇಳಿಸ್ಬಿಡಿ, ಗಟ್ಟಿಗಿದೆ. ಸೂಪರ್ ಒಳ್ಳೆ ಟೆಕ್ಸ್ಚರ್ ಇದೆ ಅನ್ನಿಸ್ತಾ ಇದೆ. ಕಟ್ ಮಾಡಿದ್ರೆ ಟ್ರೈ ಮಾಡೋಣ. ಸುಖ ನೆಕ್ಸ್ಟ್ ಲೆವೆಲ್, ಸುಖ ಮಜಾ. ಸೂಪರ್ ಆಗಿದೆ. ಟೆಕ್ಸ್ಚರ್ ಮಾತ್ರ ಅಲ್ಟಿಮೇಟೋ ಗ್ರಾಸಿಯಸು. ಬಾಯಲ್ಲಿ ಇಕ್ತಿದಂಗೆ ಕರ್ಗೋಗ್ತಾ ಇದೆ ಹಂಗೆ ಪೂರ್ತಿ. ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟ್ ಇದೆ ಮಾತ್ರ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಹೊಡಿತೀವಿ ಗೊತ್ತಾ ಕುಂಬಳಕಾಯಿ, ಅದ್ರಲ್ಲಿ ಮಾಡೋದು ಇದು ಆ ಪಂಪ್ಕಿನಲ್ಲಿ. ಸೊ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ಸೂಪರ್, ಸಕ್ಕತ್ತಾಗಿದೆ ಸ್ವೀಟ್ ಮಾತ್ರ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪುಡಿಂಗ್. ಇದರಲ್ಲಿ ಎಷ್ಟೊಂದು ಜ್ಯೂಸ್ ಇದೆ. ಲೆಟ್ಸ್ ಗೋ. ಒಂಥರ ಇದೆ ಬ್ರೋ, ಇದಂತೂ ಕಂಪ್ಲೀಟ್ ಸಾಫ್ಟ್ ಟೆಕ್ಸ್ಚರು. ಒಳ್ಳೆ ಆಮ್ಲೆಟ್ ಸಾಫ್ಟಾಗಿ ಹಾಫ್ ಬಾಯ್ಲೆಲ್ಲ ಫುಲ್ ಆಮ್ಲೆಟು ಎಲ್ಲ ಆ ಥರ ಮಾಡಿರ್ತಾರಲ್ಲ, ಸೇಮ್ ಆ ಥರನೇ ಇದೆ ಟೆಕ್ಸ್ಚರ್ ಅಂತೂ. ಚೆನ್ನಾಗಿದೆ. ಸೊ ಡೆಸರ್ಟ್ ಇತ್ತು ಇವತ್ತು. ಬಿರಿಯಾನಿ ಜೊತೆಗೆ ಡೆಸರ್ಟ್ನ ಆ್ಯಡ್ ಮಾಡಿದ್ದೀನಿ. ಫಸ್ಟು ಅವತ್ತು ನಾನು ನಿಮಗೆ ಡೆಸರ್ಟ್ ಕೋರ್ಸ್ ಆಮೇಲೆ ಬಿರಿಯಾನಿಗೆ ಬಂದಿದ್ದೆ. ಸೊ ಅವತ್ತು ಊಟ ಆದಮೇಲೆ ಮೈನ್ ಕೋರ್ಸ್ ಆದಮೇಲೆ ಡೆಸರ್ಟಿಗೆ ಬರಬೇಕು. ಸೊ ಇವತ್ತಾಗಿ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾತ್ರ ಮರಿಲೇಬೇಡಿ ಮಾಡೋದನ್ನ. ಕೆಳಗಡೆ ಅಲ್ಲಿ ರೆಡ್ ಬಟನ್ ಇದೆ ನೋಡಿ, ಸಬ್ಸ್ಕ್ರೈಬ್ ಅಂತ, ಅದನ್ನಂತೂ ಮಿಸ್ಸೇ ಮಾಡಬೇಡಿ, ಕಂಪಲ್ಸರಿ ಒತ್ತಿ.
ಸೊ ಏನು ನೀವೇನಾದರೂ ನನ್ನ ವ್ಯೂವರ್ಸ್ ಯಾರಿದ್ದೀರಾ, ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ, ಈ ಎರಡು ಹೋಟೆಲಲ್ಲಿ ಒಂದು ಬೇಕ್ರಿ ಹೋಟೆಲಲ್ಲಿ ಯಾರಾದರೂ ಟ್ರೈ ಮಾಡಿದರೆ ಅಥವಾ ಮಾಡಬೇಕು ಅಂತ ಇದ್ದರೆ ಮಾಡಿರೋರು ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಇಷ್ಟ ಆಯಿತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರು ಇನ್ನು ನೆಕ್ಸ್ಟ್ ಹೋಗಬೇಕು ಅಂತ ಇದ್ದಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ.